ಹಾಯ್ ಫ್ರೆಂಡ್ಸ್, ನಮ್ಮನೆ ಅಡುಗೆ ಮನೆಗೆ ಸ್ವಾಗತ. ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್, ನೀವು ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಬಾಳೆಕಾಯಿ ರವೆ ಡೀಪ್ ಫ್ರೈ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ತಿಯಾಗಿರುತ್ತೆ ಫ್ರೆಂಡ್ಸ್. ಸೇಮ್ ಫಿಶ್ ಫ್ರೈ ಟೇಸ್ಟ್ ಬಂದಂಗೆ ಬರುತ್ತೆ ಫ್ರೆಂಡ್ಸ್. ಇದು ಯಾವ ರೀತಿ ಬರುತ್ತೆ ಅಂತ ತೋರಿಸ್ಕೊತೀವಿ ಬನ್ನಿ ಫ್ರೆಂಡ್ಸ್. ನಾನು ಬಾಳೆಕಾಯಿ ಡೀಪ್ ಫ್ರೈ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ಇವತ್ತು ಅದಕ್ಕೆ ಬೇಕಾದ ಪದಾರ್ಥಗಳು ಬಾಳೆಕಾಯಿ ಮತ್ತು ಕಬಾಬ್ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೊಸರು, ರವೆ, ಎಣ್ಣೆ, ಉಪ್ಪು. ಇದು ಯಾವ ರೀತಿ ಕಲ್ಸ್ಕೋಬೇಕು, ಯಾವ ರೀತಿ ಹೆಚ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಇವಾಗ ಮುಂಚೆ ಕಟ್ ಮಾಡ್ಕೊಂಡು ಚಿಪ್ಪೆ ಎಲ್ಲ ಹೊರ್ಕೊಂಡು ಬಟ್ಲು ನೀರು ಹಾಕಿ ಮಾಡ್ಕೋಬೇಕು, ಇಲ್ಲಾಂದರೆ ಬಾಳೆಕಾಯಿ ಕಪ್ಪಗಾಗ್ಬಿಡುತ್ತೆ. ಈ ಥರ ಮಾಡ್ಕೊಂಡು ಇದೊಂದು ಬಾಳೆಕಾಯಿ ಎತ್ಕೊಂಡು ಮತ್ತು ಕಟ್ ಮಾಡಿಕೊಂಡು ಈ ರೀತಿ ಉದ್ದದಕ್ಕೆ ಕಟ್ ಮಾಡಬೇಕು. ಫಿಶಲ್ಲಿ ಎಸ್ತೀವಿ ಆ ಥರ ದಪ್ಪ ತೆಳ್ಳಗೆ ಹೆಚ್ಕೋಬೇಕು, ತುಂಬ ದಪ್ಪನೂ ಹಾಕ್ಬಾರ್ದು. ಈ ಥರ ಹೆಚ್ಕೊಂಡು ಮಾಡ್ಕೋಬೇಕು. ಈ ಥರ ಹಾಕ್ಕೋಬೇಕು, ಚೆನ್ನಾಗಿರುತ್ತೆ. ಕಚ್ ಮಾಡಿದ ತಕ್ಷಣ ಅದನ್ನ ನೀರಿಗೆ ಹಾಕ್ಕೋಬೇಕು, ಇಲ್ಲಾಂದರೆ ಕಪ್ಪು ಆಗ್ಬಿಡುತ್ತೆ. ಇದೀನಿ ಈಗ ಕಬಾಬ್ ಪುಡಿ ಹಾಕ್ಕೊತೀನಿ. ಒಂದು ಪ್ಯಾಕೆಟ್ ಕಬಾಬ್ ಪುಡಿ, ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ನೀರೆಲ್ಲ ಹಾಕ್ಕೋಬಾರ್ದು ಕಳ್ಸೋಕ್ಕೆ. ಸೇಮ್ ಚಿಕನ್ ನಾವು ಕಬಾಬ್ ಯಾವ ರೀತಿ ಕಳಿಸ್ತೀವಿ ಅದೇ ರೀತಿ ಕಳಿಸ್ಬೇಕು. ಅದೇ ರೀತಿ ನಾವು ಮೊಟ್ಟೆ ಹಾಕೋಲ್ಲ ಅಷ್ಟೇ. ಮತ್ತು ಒಂದು ಸ್ಪೂನ್ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ನಾನು ಆವಾಗಲೇ ತೋರಿಸಲು ಸ್ಕಿಪ್ ಮಾಡಿದ್ದೆ, ಮಿಸ್ ಮಾಡಿದೆ ಫ್ರೆಂಡ್ಸ್, ಸಾರಿ ಫ್ರೆಂಡ್ಸ್. ಮತ್ತು ಈಗ ಒಂದು ಬಟ್ಲು ಅಷ್ಟು ನಾನು ಇದಕ್ಕೆ ಎಷ್ಟು ಪ್ರಮಾಣ ಬೇಕು ಅಷ್ಟು ಮೊಸರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇದು ಮೊಸರಕ್ಕೆ ಕಲಿಸ್ಬೇಕು, ಚೆನ್ನಾಗಿರುತ್ತೆ. ನೀರು ಮಾತ್ರ ಸೋಗಿಸ್ಲೇಬಾರ್ದು. ನಾವು ಅದಕ್ಕೆ ಒಂದು ಪ್ಯಾಕೆಟ್ ಹಾಕ್ಕೊಂಡ್ರೆ ಸಾಕು, ಅದಕ್ಕೆ ಉಪ್ಪೆಲ್ಲ ಹಾಕ್ಬಾರ್ದು. ಉಪ್ಪು ಬೇಕಂದರೆ ಆಮೇಲಿಂದ ಉಪ್ಪು ಕಮ್ಮಿ ಆಯಿತು ಉಪ್ಪು ಹಾಕೋದು. ಈ ಸ್ಪೆಷಲ್ ನನಗೆ ತೊಗೊಂಡಿದ್ದೀನಿ ಅಂದರೆ ಸ್ಪೆಷಲ್ ಕಬಾಬ್ ಪುಡಿ ತುಂಬ ಚೆನ್ನಾಗಿರುತ್ತೆ, ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದಕ್ಕೆ ಟೇಸ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ, ಬಾಳೆಕಾಯನ್ನೆಲ್ಲ ಕಟ್ ಮಾಡ್ಕೊಂಡಿದ್ನಲ್ಲ ಅದೆಲ್ಲ ನಾನು ನೀಟಾಗಿ ಉದ್ದುದ್ದ ಕಟ್ ಮಾಡ್ಕೊಂಡು ಇಲ್ಲ ಒಂದು ತಟ್ಟೆಗೆ ಮಾಡ್ಕೊಂಡಿದ್ದೀನಿ. ಒಂದೊಂದು ಹಾಕ್ಕೋಬೇಕು, ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ನಿಮಗೆ ಟೈಮ್ ಇದೆ ಅಂದರೆ ನಮಗೆ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಒಂದು 10 ನಿಮಿಷ ಡೀಪಲ್ಲಿ ಇಟ್ಬಿಟ್ಟು ನೀವು ಮಾಡ್ಕೊಬೋದು. ಚೆನ್ನಾಗಿ ಸ್ಪ್ರೆಡ್ ಆಗಬೇಕು. ಹೆಂಗೆ ಮೀನು ಫ್ರೈಗೆ ಎಲ್ಲ ಖಾರ ಹಾಕ್ತೀವೋ ಅದೇ ರೀತಿ ಬಾಳೆಕಾಯಿಗೆಲ್ಲ ಖಾರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ಅದು ಚೆನ್ನಾಗಿ ನೆನಿಬೇಕು. ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಲ್ಲ ಸಲಗಿದೆ. ಜೊತೆ ಕಲಿಸ್ಕೋಬೇಕು ಫ್ರೆಂಡ್ಸ್. ಈ ಥರ ಕಲಿಸ್ಕೊಂಡಿದ್ದೀನಿ. ಈ ಥರ ಎಲ್ಲದಕ್ಕೂ ಅದು ಸ್ಪ್ರೆಡ್ ಆಗಬೇಕು, ಮಸಾಲೆ ಎಲ್ಲ ಚೆನ್ನಾಗಿರುತ್ತೆ. ಈಗ ಇದನ್ನ 10 ನಿಮಿಷ ನಾನು ಡೀಪಲ್ಲಿ ಇಕ್ತಾ ಇದ್ದೀನಿ. ಈಗ 10 ನಿಮಿಷ ಆಗಿದೆ ಅಂತ ತೆಗಿತಾ ಇದ್ದೀನಿ. ಈಗ ಬಾಳೆಕಾಯಿನ ಈ ಥರ ಒಂದೊಂದು ಎತ್ಕೊಂಡಿದ್ದಕ್ಕೆ ರವೆನ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಇದಕ್ಕೆ ಡೀಪ್ ಮಾಡಿಕೊಂಡು ಆಮೇಲೆ ನಾನು ಚೋಟಿ ರವೆ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ಅಂತ. ಸಣ್ಣ ರವೆ ತೊಗೊಂಡ್ರೆ ಬಾಂಬೆ ರವೆ ಅದು ತುಂಬ ದಪ್ಪ ಆಗಿರುತ್ತೆ, ಚೆನ್ನಾಗಿ ಚೆನ್ನಾಗಿ ಕೋಟಿಂಗ್ ಬರೋಲ್ಲ ಅಂದ್ಬಿಟ್ಟು ನಾನು ಚೋಟಿ ರವೆ ತೊಗೊಂಡಿದ್ದೀನಿ. ಈಗ ಬಾಣಲಿ ಇಟ್ಕೊಂಡಿದ್ದೀನಿ. ಒಂದೊಂದು ನೋಡಿ, ಎಣ್ಣೆ ಕಾದಿದೆ. ನಾನು ಇದೆಲ್ಲ ಡೀಪ್ ಫ್ರೈ ಮಾಡಿದ್ದೀನಿ. ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಸಣ್ಣ ಉರಿಲಿ ಬೇಯಿಸ್ಕೋಬೇಕು. ಇದು ಬಡಕ್ಕೆ ಹಂಗೆ ಹಾಕ್ತಾಯಿದ್ದೀನಿ ನಾನು. ಚೆನ್ನಾಗಿರುತ್ತೆ ನೋಡಿ, ಈ ಥರ ಆಗಿದೆ. ಇಷ್ಟಾದರೆ ಸಾಕು, ಸಣ್ಣ ಉರಿಲೇ ಬೇಯಬೇಕಿದು. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಆಗುತ್ತೆ ಅಂತ, ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ರವೆ ಬಾಳೆಕಾಯಿ ಡೀಪ್ ಫ್ರೈ ಥರ ಬಂದಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ತಿಯಾಗಿರುತ್ತೆ ಫ್ರೆಂಡ್ಸ್. ತುಂಬ ಇಷ್ಟಪಟ್ಟು ನೀವು ತಿಂತೀರಿ ಫ್ರೆಂಡ್ಸ್. ಯಾರು ಚಿಕನ್ ತಿನ್ನೋದು ಅವ್ರಿಗಂತೂ ತುಂಬ ಇಷ್ಟ ಆಗುತ್ತೆ. ನಿಮಗೆ ಚಿಕನ್ ತಿನ್ನೋಷ್ಟು ಫೀಲ್ ಆಗುತ್ತೆ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ಇದು ಸ್ನ್ಯಾಕ್ಸ್ಗೆಲ್ಲ ಯೂಸ್ ಆಗುತ್ತೆ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿರುತ್ತೆ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.